ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಗೌಡ ಯೂಟ್ಯೂಬ್ ಬ್ಲಾಗ್ಸ್. ಇವತ್ತು ನಾವು ಬೆಳಿಗ್ಗೆನೇ ಲಾಲ್ಬಾಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫ್ಲವರ್ ಶೋ ಎಲ್ಲ ಇದ್ದೀರಾ, ಅದಕ್ಕೆ ಬನ್ನಿ ಹೋಗೋಣ. ನಾವು 9 ಗಂಟೆ ಒಳಗಡೆ ಹೋಗಿದ್ರೆ ಫ್ರೀಯಾಗಿ ಹೋಗ್ಬೋದಿತ್ತು. ಬಟ್ 9 ಗಂಟೆ ಮೇಲಾಗಿದ್ದರಿಂದ 100 ರೂಪಾಯಿ, ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ತೊಗೋಬೇಕು. ನಾಯ್ಸ್ ಪೊಲ್ಯೂಷನ್ ಆರಾಮಾಗಿ ಹಕ್ಕಿಗಳ ಸೌಂಡು, ಗಿಡಗಳೆಲ್ಲ ನೋಡ್ಕೊಂಬರೋಣ ಅಂತಂದರೆ ಆ ಪೊಲೀಸರ ಪ್ರಕಾಟನೆ ಅಂತ ಜೀವ ತಿಂದರು 5 ನಿಮಿಷಕ್ಕೊಂದ್ಸರಿ 2 ನಿಮಿಷಕ್ಕೊಂದ್ಸರಿ ಕೇಳೋಕ್ಕಾಗ್ತಿರ್ಲಿಲ್ಲ. ಯಪ್ಪ ಸಾಕಾಗ್ಬಿಡ್ತು. ನಾವು ಆ ಕಡೆ ಎಲ್ಲರೂ ಹೋಗ್ಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಡ್ತು. ಆದರೂ ಓಕೆ, ಇಲ್ಲಿ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಎಲ್ಲದನ್ನು ಅಂತ ನೋಡ್ಕೊಂಡು ಬಂದ್ವಿ. ಸೊ ಜೊತೆಗೆ ನಾನು ಟಿಫನ್ ಮಾಡಿರಲಿಲ್ಲ, ಅದ್ರ ಜೊತೆ ಸ್ವಲ್ಪ ಚಿಕನ್ನು ಮತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡೋಗಿದ್ದೆ. ಜೊತೆಗೆ ಫೈಬರ್ಗೆ ಇದು ಸೌತೆಕಾಯಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡೋಗಿ ತಿಂದ್ಬಿಟ್ಟು ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾನಿಪುರಿ ಅಂತೂ ಮಸ್ತಾಗಿತ್ತು ಫ್ರೆಂಡ್ಸ್. 5 ಫ್ಲೇವರ್ಸ್ ಪಾನಿಪುರಿ ಸಖತ್ತಾಗಿತ್ತು. ಆಮೇಲೆ ನೋಡಿದ್ರೆ ಫುಲ್ಲು ಉದ್ದಕ್ಕೂ ಸ್ಟಾಲ್ಸ್ಗಳು ಸರಿಯಾಗಿ ಸ್ಟಾಲ್ಸ್ ಇದೆ. ಒಳ್ಳೆ ಸ್ನ್ಯಾಕ್ಸ್ ತಿನ್ನೋರಿಗಂತೂ ಒಳ್ಳೆ ಹಬ್ಬ. ಎಲ್ಲ ಸ್ನ್ಯಾಕ್ಸು ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಇವಾಗ ಗೊತ್ತಿಲ್ಲ. ನಾವು ತಿಂದಿದ್ದು ಒಂದೇ ಪಾನಿಪುರಿ, ಬಟ್ ಯಾವುದು ನಮಗೆ ತಿನ್ನೋಕೆ ಇಷ್ಟ ಆಗಲಿಲ್ಲ. ನಾವು ತಿಂದಿದ್ದರಿಂದ ಏನು ತಿನ್ನಬೇಕು ಅಂತ ಫೀಲ್ ಬರಲಿಲ್ಲ. ಆಮೇಲೆ ಹೋಗ್ತಾ ಏನೇನು ತಿಂದ್ವಿ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಜನ ಇದ್ದರು ಫ್ರೆಂಡ್ಸ್. August 15 ಫ್ಲವರ್ ಶೋ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ವಿತಿನ್ 9 o'clock ಒಳಗಡೆ ಹೋದರೆ ಫ್ರೀಯಾಗಿ ನೋಡ್ಕೊಂಬರ್ಬೋದು. ಗ್ಲಾಸ್ ಹೌಸಲ್ಲಿ ಒಳ್ಳೊಳ್ಳೆ ಫ್ಲವರ್ಸ್ ಎಲ್ಲ ಶೋಗಿಟ್ಟಿರ್ತಾರೆ. ಒಳ್ಳೊಳ್ಳೆ ಗಿಡ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರ್ತದೆ. ಎಲ್ಲ ನೋಡ್ಕೊಂಬರ್ಬೋದು ಫ್ರೀಯಾಗಿ. ಅಂದರೆ ಹೌಸ್ ಒಳಗಡೆ ಬಿಡೋಲ್ಲ, ಫ್ರೀಯಾಗಿ ಹೊರಗಡೆ ಎಲ್ಲ ನೋಡ್ಕೊಂಬರ್ಬೋದು. ಲಾಲ್ಬಾಗನ್ನ ಎಂಜಾಯ್ ಮಾಡ್ಕೊಂಬರ್ಬೋದು. ಗ್ಲಾಸ್ ಹೌಸ್ ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಳ್ಳೇಬೇಕಾಗತ್ತೆ.
ಇಲ್ಲಿಂದ ಗ್ಲಾಸ್ ಹೌಸ್ಗೆ ಎಂಟ್ರಿ. ಮೇಲೆಲ್ಲ ಒಂಥರ ಸ್ಪ್ರಿಂಕ್ಲಿಂಗ್ ಟೈಪ್ ವಾಟರ್ ಸ್ಪ್ರಿಂಕಲ್ ಆಗೋ ಥರ ಹಾಕ್ಬಿಟ್ಟಿದ್ರು. ಎಲ್ಲರಿಗೂ ಒಂಥರ ಸ್ನಾನ, ಲೈಟ್ ಸ್ನಾನ ಆಗ್ತಿತ್ತು. ಮೇಲಿಂದ ಒಳ್ಳೆ ಸ್ಪ್ರಿಂಕಲ್ ಆಗ್ತಿತ್ತು, ಗಿಡಕ್ಕೋಸ್ಕರ ವಾಟರ್ ಸ್ಪ್ರೇ ಮಾಡೋಕ್ಕೆ ಇಟ್ಬಿಟ್ಟಿದ್ರು. ಸೊ ಅದೆಲ್ಲ ಎಲ್ಲರ ಮೇಲೆ ಬೀಳ್ತಿತ್ತು. ಚೆನ್ನಾಗಿ ಜೋಡಿಸಿದ್ರು ಎಲ್ಲನೂ. ಸಖತ್ತಾಗಿತ್ತು. ನೋಡಿ ನೀವು ಎಂಜಾಯ್ ಮಾಡಿ ಫ್ರೆಂಡ್ಸ್.
ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್ಟು ಫ್ರೆಂಡ್ಸ್. ನನ್ನ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಏನು ಮಾಡಬೇಕು ಅಂತ ಹೇಳಿ ಏನಾದರೂ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ವಿಡಿಯೋ, ಪ್ಲೀಸ್ ಕಮೆಂಟ್ ಮೀ ಫ್ರೆಂಡ್ಸ್. ಇಲ್ಲಿ ಸೋರೆಕಾಯಿ ಹೀರೆಕಾಯಿ ಎಲ್ಲ ಬೆಳೆಸಿದ್ದಾರೆ. ಒಳ್ಳೆ ಸಖತ್ತಾಗಿ ದಪ್ಪ ಉದ್ದುದ್ದಕ್ಕೆ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಸೋರೆಕಾಯಿ ಮತ್ತು ಹೀರೆಕಾಯಿ ಎಲ್ಲ ಬಳ್ಳಿಯಲ್ಲಿ ಬೆಳೆಸಿದ್ದಾರೆ. ಸೋರೆಕಾಯಿ ಗಿಡ ನೋಡ್ಬೋದು ನಾವು, ಹೀರೆಕಾಯಿ ಗಿಡ ನೋಡ್ಬೋದು. ಚೆನ್ನಾಗಿತ್ತು ಸೋರೆಕಾಯಿ, ಹೀರೆಕಾಯಿ, ಬೂದುಗುಂಬಳಕಾಯಿ ಎಲ್ಲ. ಮತ್ತು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಶಾಪಿಂಗ್ ಐಟಮ್ಸ್ಗಳು, ಜ್ಯೂಸ್ಗಳು, ಏನು ಚಿಪ್ಸ್ಗಳು, ಅಕ್ಕಿ ಹಾಕಿ ಮನೇಲಿ ಮಾಡ್ಕೊಂಬಂದಿರೋದು, ಅದೆಲ್ಲ ಶಾಪಿಂಗ್ ಐಟಮ್ಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಏನೇನು ಬೇಕು ಶಾಪ್ ಮಾಡ್ಕೋಬೋದು. ಹಪ್ಪಳ, ಸಂಡಿಗೆ ಮತ್ತು ಏನು ರಾಗಿ ಬೂಟಿ, ಅದೆಲ್ಲ ಶಾಪಿಂಗ್ ಐಟಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ. ಇಲ್ಲಿ ಬಂದ್ಬಿಟ್ಟು ಮಿಲ್ಲೆಕ್ಸ್ ಅವ್ರದ್ದು ಗಂಜಿ, ಸಿರಿಧಾನ್ಯ ಗಂಜಿದು ಹಾಕಿದ್ರು. ಮತ್ತು ಶಾಂಪಲ್ಗೂ ಒಂದೊಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕೊಟ್ಟರು. ಶಾಂಪಲ್ ಅಂತೂ ಚೆನ್ನಾಗಿತ್ತು ಸಿರಿಧಾನ್ಯ ಗಂಜಿ. ಬಟ್ 350-400 ರುಪೀಸಿಗೆ ಬರ್ತೋ ಇಲ್ಲೋ ಗೊತ್ತಿಲ್ಲ, 1 kgಗೆ. ನಾನು ತಗೊಳ್ಳಿಲ್ಲ, ಬಟ್ ಗಂಜಿ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಡ್ ಕೋರ್ಟ್ಗೆ ದಾರಿ ಅಂತ ಹೇಳಿ ಹಾಕಿದರು. ಬಟ್ ಫುಡ್ ಕೋರ್ಟ್ ಅಂತ ಏನು ಹೇಳ್ಕೊಳಂಗಿರಲಿಲ್ಲ. ಚಿಕ್ಕ ಚಿಕ್ಕ 2 ಫುಡ್ ಕೋರ್ಟ್ ಹಾಕಿದ್ರು. ತುಂಬ ಹೆವಿ ಪ್ರೈಸ್ ಇಟ್ಟಿದ್ರು. ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇತ್ತು ಅಂತ ಹೇಳ್ಕೊಳ್ಳೋಂಥ ಕ್ವಾಲಿಟಿ ಇರಲಿಲ್ಲ. ನಮಗೆ ಅದನ್ನು ನೋಡಿದ ತಕ್ಷಣ ಏನೋ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಸೊ ತಿನ್ನಲೂ ಇಲ್ಲ, ಏನೂ ಟೇಸ್ಟ್ ಮಾಡಲಿಲ್ಲ ನಾವು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಲಾಲ್ಬಾಗ್ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಹೆಚ್ಚಿಗೆ ವೀಡಿಯೋಸ್ ಬರಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇದು ಬಂದು ಮುಸ್ಕಿನ ಜೋಳ ಚಿಪ್ಸು, ಮತ್ತು ರಾಗಿದು ಬೋಟಿ, ನವಣೆದು ಹಪ್ಪಳ, ಸಂಡಿಗೆ ಎಲ್ಲ ಇತ್ತು.
ಹೊಸ ಚಾನಲ್ ನಂದು. ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಅಲ್ಲೆಲ್ಲ ಓಡಾಡ್ಕೊಂಬಂದು ಸುಸ್ತಾಗಿ ಸ್ವಲ್ಪ ಗ್ರೀನಲ್ಲಿ ಅಂತ ಮಲ್ಕೊಂಡ್ವಾ. ಕೈ ಮೈಯೆಲ್ಲ ಫುಲ್ಲು ರೆಡ್ ರೆಡ್ ಆಗಿಬಿಡ್ತು. ಅದು ಗ್ರೀನ್ ಇದಕ್ಕೆ ಏನು ಕಚ್ತೇನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋ ವಾಚ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.